ಒಂದು ತುಳಸಿ ದೊಳವನ್ನಿಟ್ಟ ಸಾಕಯ್ಯ, ನೋಡಿ ಬೇರೆ ಏನು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆಡಂಬರದ ನೈವೇದ್ಯ ಕೇಳಿಲ್ಲ ನಾನು, ಅದನ್ನ ಅಭಿಷೇಕ ಕೇಳಿಲ್ಲ, ಒಂದು ಉದ್ಧರಣೆ ನೀರು, ಒಂದು ತುಳಸಿ ಕೊಟ್ರೆ ನೀವ್ ಹೇಳ್ತಿರ್ತಕ್ಕಂಥ ಎಲ್ಲವೂ ಇಲ್ಲೇ ಇದೆಯಲ್ಲ, ಎಲ್ಲ ಇಲ್ಲೇ ಇದೆ. ನಾವು ಹೊಡೆದಾಡ್ತಿದೀವಿ, ನಾನು ಹೇಳುವ ಸತ್ಯನು ಒಂದೇ, ನೀವ್ ಹೇಳುವ ಸತ್ಯ ಎಲ್ಲ ಒಂದೇ, ಬೇರೆ ಏನಿದೆ ಇದರಲ್ಲಿ? ಒಬ್ಬ ಬಡ ವಿಧವೆ 2 ಕಾಸು ಆಕೆ ತಂದು ಕಾಣಿಕೆ ಹಾಕ್ತಾಳೆ ಚರ್ಚಲ್ಲಿ. ಇನ್ನೊಬ್ರು ಪ್ಲೇಟ್ ಅಲ್ಲಿ ಚಿನ್ನದ ನಾಣ್ಯಗಳನ್ನೆಲ್ಲ ತಗೊಂಬಂದು ಒಂದು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಅವ್ರು. ನಾನಿಷ್ಟು ಕೊಡ್ತಾ ಇದ್ದೇನೆ ಅಂತ ಹೇಳಿ ಅದನ್ನ ತಂದು ಖಜಾನೆಯಲ್ಲಿ ಹಾಕ್ತಾರೆ. ಹಾಗೆ ಯೇಸು ಹೇಳ್ತಾರೆ, ಈ ಬಡ ವಿಧವೆ ಹೆಚ್ಚು ಕೊಟ್ಟಿದ್ದಾಳೆ, ಯಾಕಂದ್ರೆ ತನ್ನ ಬದುಕನ್ನೇ ಕೊಟ್ಟಿದ್ದಾಳೆ. ಇದು ಬಹಳ ಮುಖ್ಯ. ಕಾಣಿಕೆ ಅಂದ್ರೆ ಬದುಕನ್ನೇ ಕೊಡುವಂಥದ್ದು. ಆಕೆಗೆ ನಾಳೆ ಊಟ ಇಲ್ಲ, ಕಲ್ಮಶವಾದ ಭಕ್ತಿ ಅಲ್ವೇ? ನನಗೋಸ್ಕರ ತನ್ನ ಜೀವನವನ್ನೇ ಕೊಟ್ಟಿದ್ದಾಳೆ. ಈಕೆ ಕಾಣಿಕೆ ನನ್ಗೆ ಇಷ್ಟ ಆಯ್ತು, ನಾನು ಇದನ್ನು ಅಂಗೀಕರಿಸಿದ್ದೇನೆ ಅಂತೇಳಿ ಆಕೆಗೆ ದೇವರ ಅದ್ಭುತಗಳನ್ನ ನೀಡ್ತಾರೆ. ನೀವು ಹೇಳ್ತಾ ಇರುವಾಗ ನನಗೆ ಪುರಂದರದಾಸರ ನೆನಪು ಬಂದ್ಬಿಡ್ತು. ನವಕೋಟಿ ನಾರಾಯಣರು, ಜಿಪುಣಾಗ್ರೇಸರು ನಿಂತ ಗಳಿಗೆಯಲ್ಲಿ ಎಲ್ಲವನ್ನ ಬಿಟ್ಟು ಕೊಟ್ಟು ಹೊರಟೋಗಿ ತಾಳ ತಂಬೂರಿ ಹಿಡ್ಕೊಂಡು ಹೊರಟ್ಬಿಟ್ರಲ್ಲ, ಎಂತಹ ತ್ಯಾಗವನ್ನು ಮಾಡಿದ್ರು. ಅಲ್ಲಿ ಅವ್ರಿಗೆ ಜ್ಞಾನ ಗೊತ್ತಾಯ್ತು, ಸತ್ಯ ಗೊತ್ತಾಯ್ತು, ಎಲ್ಲವನ್ನು ಬಿಟ್ಬಿಟ್ರಲ್ಲ. ಇದಲ್ಲ, ದೇವರೇ ನನ್ನ ಸರ್ವಸ್ವ, ಅವರೇ ನನ್ನ ಐಶ್ವರ್ಯ, ಅವ್ರು ನನ್ನ ಜೊತೆಲಿದ್ದ ಇಡೀ ಲೋಕನೇ ಇದ್ದ ಹಾಗೆ. ಎಂತ ಅದ್ಭುತ. ಸೊ ಈ ಸತ್ಯಗಳನ್ನ ನಾವು ತುಂಬಾ ಉದಾಹರಣೆಗಳು ಹೇಳ್ತಾ ಹೋದ್ರೆ ತುಂಬಾ ಉದಾಹರಣೆ ಆಗ್ತದೆ. ಹಾಗಾಗಿ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಈ ಸತ್ಯದಲ್ಲಿ ನಾವು ಬಡವರ ಜೊತೆ ಒಂದಾಗ್ತೇವೆ. ಬಡವರಿಗೆ ಆಚರಣೆ, ಕ್ರಿಸ್ಮಸ್ ಆಚರಣೆ ಆರಾಧನೆ 24th ಮಿಡ್ನೈಟ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಕ್ರಿಸ್ಮಸ್ ಈವ್ ಅಲ್ಲಿಂದ ಇಡೀ ತಿಂಗಳೇ ಒಂದು ಹಬ್ಬದ ಆಚರಣೆ. ವಿಶ್ವದಾದ್ಯಂತ ಇಡೀ ತಿಂಗಳು ನಾವು ಹಬ್ಬವನ್ನು ಆಚರಿಸ್ತೇವೆ. ಪ್ರತಿ ಭಾನುವಾರ ಒಂದೊಂದು ಭಾಗಗಳಲ್ಲಿ, ಒಂದು ಉದಾಹರಣೆಗೆ ಮಕ್ಕಳ ಕ್ರಿಸ್ಮಸ್, ವಯಸ್ಕರ ಕ್ರಿಸ್ಮಸ್, ಮಹಿಳೆಯರ ಕ್ರಿಸ್ಮಸ್, ಮತ್ತೆ ಬಡವರ ಅನಾಥಾಲಯದಲ್ಲಿರುವ ಮಕ್ಕಳ ಕ್ರಿಸ್ಮಸ್, ಅಂದ್ರೆ ಅವ್ರ ಜೊತೆಲಿ ಹೋಗಿ ಸೆಲೆಬ್ರೇಟ್ ಮಾಡ್ತೇವೆ. ಅವ್ರಿಗೆ ಏನ್ ಬೇಕು ಗಿಫ್ಟ್, ಅವ್ರಿಗೆ ಒಂದು ಊಟವನ್ನು ಕೊಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡಿ ಹೀಗೆ ಇದು ಮಾಡ್ತೇವೆ. ಮತ್ತೆ ಕ್ರಿಸ್ಮಸ್ ಈವ್ ರಾತ್ರಿ ಆರಾಧನೆಗಳು ನಡೀತದೆ, ಮತ್ತು ಬೆಳಿಗ್ಗೆ ಕ್ರಿಸ್ಮಸ್ ದಿನ ಬಿಡಿ ನಾವು ಆರಾಧನೆಯಲ್ಲಿ ಭಾಗಗಳನ್ನ ಮಾಡಿಕೊಂಡು ಆರಾಧನೆಯನ್ನ ಮಾಡ್ತೇವೆ. ಮುಖ್ಯವಾಗಿ ಕ್ರಿಸ್ಮಸ್ ಕ್ಯಾರಲ್ಸ್. ಆ ಕ್ಯಾರಲ್ಸ್ ಏನಂತ ಹೇಳಿದ್ರೆ ಪ್ರತಿ ಮನೆಗಳನ್ನ ನಮ್ಮ ಭಜನೆಯ ಗುಂಪು ಸಂದರ್ಶಿಸ್ತವೆ. ಕ್ರಿಸ್ಮಸ್ ಗೀತೆಗಳನ್ನ, ಜಿಂಗಲ್ ಬೆಲ್ಸ್ ಇದೆಲ್ಲ ಹಾಡ್ತಾ, ಗಿಟಾರ್ ಮತ್ತೆ ವಾದ್ಯಗಳನ್ನ ನುಡಿಸ್ತಾ ಅವರಿಗೊಂದು ವರ್ಷಕ್ಕೆ ಬೇಕಾದ ಒಂದು ಕಾಣಿಕೆ, ಒಂದು ಚಿಕ್ಕ ಉಡುಗೊರೆ ಇದನ್ನ ಕೊಟ್ಟು ನಾವು ಅವ್ರಿಗೆ ಶುಭಾಶಯವನ್ನ ಕೋರಿ ಬರ್ತೇವೆ. ನಾವು ಹಾಡುವಾಗ ಬೇರೆಯವರು ಸಹ ಕರೀತಾರೆ. ಸ್ಯಾಂಟಾ ಕ್ಲಾಸ್ ಅನ್ನೋ ಒಂದು ಕಲ್ಪನೆ ಕೂಡ ಇದೆ. ಆತ ಏನಂತ ಹೇಳಿದ್ರೆ, ಈಗ ಯಾರಿಗೆ ಅಗತ್ಯ ಇದೆ, ಮಕ್ಕಳು ಕೆಲವರು ಕ್ರಿಸ್ಮಸ್ ಟ್ರೀಯನ್ನ ಮಾಡಿ ಅವ್ರು ಪ್ರೇಯರ್ ಮಾಡ್ತಾ ಇರ್ತಾರೆ, ನನಗೊಂದು ಆಟಿಕೆ ಬೇಕು, ನನಗೊಂದು ಪುಸ್ತಕ ಬೇಕು, ನನಗೊಂದು ಗಿಫ್ಟ್ ಬೇಕು. ಆಗ ಕ್ರಿಸ್ಮಸ್ ಫಾದರ್ ರೂಪದಲ್ಲಿ ಆ ಗಿಫ್ಟ್ ಆ ಮಗುವಿಗೆ ಸಿಗುವ ಹಾಗೆ ಒಂದು ಆಲೋಚನೆ ಸೆಂಟ್ ಫ್ರಾನ್ಸಿಸ್ ಎಂಬ ಬಿಷಪ್ರವರು ಇದನ್ನ 4ನೇ ಶತಮಾನದಲ್ಲೇ ಇದನ್ನ ಮಾಡ್ಕೊಂಡು ಬಂದ್ರು ಅವರ ಚರ್ಚ್ನಲ್ಲಿ. ಅದು ಹಾಗೆಯೇ ಬೆಳೆದು ಈಗ ಕ್ರಿಸ್ಮಸ್ ಗಿಫ್ಟ್, ಕ್ರಿಸ್ಮಸ್ ಎಕ್ಸ್ಚೇಂಜ್ ಆಫ್ ಗಿಫ್ಟ್, ಮತ್ತೆ ಕ್ರಿಸ್ಮಸ್ ಅನ್ನ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವಂತ ಆ ಒಂದು ಆರಾಧನೆಗಳನ್ನ ನಾವು ಮಾಡ್ತೇವೆ. ಕ್ರಿಸ್ಮಸ್ಸಿನ ಆರಾಧನೆಯಲ್ಲಿ ಮುಖ್ಯವಾಗಿ ಕ್ರಿಬ್, ಗೋದಲಿಯನ್ನ ಮಾಡ್ತೇವೆ. ಅಂದ್ರೆ ಆ ಒಂದು ದರ್ಶನ ಬರಲಿ, ಯೇಸು ಹೇಗೆ ಹುಟ್ಟಿದ್ದಾರೆ, ಯೇಸುವಿನ ಜೊತೆಯಲ್ಲಿ ಜೋಯಿಸರು, ಕುರುಬರು, ಮತ್ತೆ ಯೋಸೆಫ ಮರಿಯಳು ಮತ್ತು ಪ್ರಾಣಿಗಳು, ಆ ಗೋದಲಿಯಲ್ಲಿದ್ದಂಥ ಹಸು, ಕರು, ಅವೆಲ್ಲ ಪ್ರಾಣಿಗಳು, ಮತ್ತೊಂದು ಚಲಿಸುವ ನಕ್ಷತ್ರ, ಬೆಳಕು. ನಾನು ಮೊದಲೇ ಹೇಳಿದಾಗೆ ಬೆಳಕು ಲೋಕಕ್ಕೆ ಬಂದಿದೆ. ಆ ಬೆಳಕು ಚಲಿಸಿ ಯೇಸುವನ್ನ ಜೋಯಿಸರಿಗೆ ಗುರುತಿಸಿದೆ, ತೋರಿಸಿದೆ ಎಂಬುವ ಮಾರ್ಗದರ್ಶನ. ಇದೆಲ್ಲವನ್ನ ಆ ಕ್ರಿಬ್ನಲ್ಲಿ ನಾವು ತೋರಿಸ್ತೇವೆ. ಈ ರೀತಿಯಲ್ಲಿ ಆಚರಣೆಗಳನ್ನ ನಾವು ಮಾಡ್ತೇವೆ. ಹಬ್ಬದ ತಿಂಡಿ, ಸಿಹಿ ತಿಂಡಿಗಳು, ಕ್ರಿಸ್ಮಸ್ ಕೇಕ್, ಮತ್ತೆ ನಮ್ಮ ಭಾರತೀಯ ತಿನಿಸುಗಳು. ಇದರಲ್ಲಿ ಭಾರತೀಕರಣ ತುಂಬಾ ಇದೆ. ವೆಸ್ಟರ್ನೈಸೇಷನ್ ಅಲ್ಲ, ನಮ್ಮ ಭಾರತೀಕರಣದಲ್ಲೇ ನಾವು ನಮ್ಮ ಹಬ್ಬಗಳನ್ನ ನಾವು ನೇಟಿವಿಟಿ ತುಂಬಾ ಸೇರಿಸ್ಕೊಂಡಿದ್ದೇವೆ. ಪ್ರೇಯರ್ಗಳು ಕನ್ನಡದಲ್ಲಿ ನಡೆಯುತ್ತಾ? ಕನ್ನಡ, ಎಲ್ಲ ಭಾಷೆಯಲ್ಲಿ. ಕನ್ನಡ, ನಮ್ಮ ಕನ್ನಡ ಚರ್ಚ್ಗಳಿದೆ, ಕನ್ನಡದಲ್ಲಿ ನಾವು ಪ್ರೇಯರ್ ಮಾಡ್ತೇವೆ. ಇಂಗ್ಲಿಷ್ ಸರ್ವಿಸ್ಗಳಿದೆ, ತೆಲುಗು ಇದೆ, ತಮಿಳ್ ಇದೆ, ಹಿಂದೂಸ್ತಾನಿ ಚರ್ಚ್ ಇದೆ, ಹಿಂದಿಯಲ್ಲಿ ಸಹ ಮಾಡ್ತಾರೆ. ಈ ರೀತಿಯಲ್ಲಿ ಎಲ್ಲ ಭಾಷೆಗಳಲ್ಲಿ ಚರ್ಚ್ಗಳಲ್ಲಿ ಕನ್ನಡಕ್ಕೆ ಎಷ್ಟು ಸ್ಥಾನ ಇದೆ ಫಾದರ್? ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಭೆಗಳು ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ಉತ್ತಮ ಕನ್ನಡ ಭಾಷೆಯಲ್ಲಿ ಬೈಬಲ್ ಮಾಧ್ಯಮದಲ್ಲಿ ಪ್ರಿಂಟ್ ಆಗಿದೆ.
ಮತ್ತು ಹಾಡುಗಳು ಕೂಡ ಇದೆ, ಹೊಸ ಹೊಸ ಹಾಡುಗಳನ್ನು ಕಂಪೋಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕನ್ನಡ ಭಾಷೆ ಮತ್ತು ಎಲ್ಲ ಭಾಷೆಗಳಲ್ಲಿ ಇದು ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ಕನ್ನಡಕ್ಕೆ ಬೇರೆ ಸೆಷನ್ ಇರುತ್ತಾ, ಬೇರೆ ಸೆಪರೇಟ್ ಸೆಷನ್? ಒಂದು ಆರಾಧನೆ ಕನ್ನಡ ಸಭೆಗಳೇ ಇದೆ. ಈಗ ಆರ್ಟ್ಸನ್ ಸ್ಮಾರಕ ದೇವಾಲಯ ಇದು ತಾಯಿ ಸಭೆ, ಕನ್ನಡ ಸಭೆಗಳ ತಾಯಿ ಸಭೆ. ಅದು ಫುಲ್ ಕನ್ನಡದನೇ ಆರಾಧನೆಯಲ್ಲಿ. ಈ ಸಭೆಯಿಂದ ಅನೇಕ ಸಭೆಗಳು ಪ್ರಾರಂಭವಾಗಿದೆ ಕನ್ನಡದಲ್ಲಿ. ಅಲ್ಲಲ್ಲಿ ಈಗ ಕೋರಮಂಗಲದಲ್ಲಿ ಒಂದು ಗುಂಪು, ಆಮೇಲೆ ಬೇರೆ ಬೇರೆ ಈ ರೀತಿ ಬೆಂಗಳೂರಿನಲ್ಲೇ ಸಪರೇಟ್ ಇದನ್ನು ನಾವು ಮಾಡಿದ್ದೇವೆ. ಅಲ್ಲಿ ನನ್ನ ಮುಖ್ಯವಾದ ಒಂದು ಭಾವನೆ, ಭಾಷೆ ಮನುಷ್ಯನ್ ಮಾಡ್ಕೊಂಡಿರುವಂಥದ್ದು. ಮತ್ತೆ ಭಾಷೆ ನಮ್ಗೆ ಅರ್ಥ ಆಗ್ಬೇಕಷ್ಟೇ. ಮತ್ತೆ ಮೀಡಿಯಾ ಭಾಷೆ ನಮ್ಮ ಒಂದು ಏನ್ ಹೇಳ್ತೇವೆ, ಕಮ್ಯುನಿಕೇಶನ್ ಆಗ್ಬೇಕೇ ಹೊರತು ಅದೊಂದು ಹೋರಾಟ ಆಗ್ಬಾರ್ದು. ಹೋರಾಟ ಆಗ್ಬಾರ್ದ್ರಿ. ಯಾಕಂದ್ರೆ ನಾನು ನೀವು ಒಂದೇ. ಕರೆಕ್ಟ್. ನನ್ನ ರಕ್ತ ಒಂದೇ, ನಾನು ಕುಡಿಯುವ ನೀರು ಒಂದೇ, ನಾನು ದೇವರು ಕೊಟ್ಟ ಗಾಳಿ ಒಂದೇ, ಎಲ್ಲ ಒಂದೇ. ಬಟ್ ಆಯಾ ಪ್ರಾಂತೀಯ ಮಟ್ಟಗಳಲ್ಲಿ ಒಂದೊಂದು ಭಾಷೆಗೆ ಮಾನ್ಯತೆ ಇದೆ, ಅದನ್ನು ಗೌರವಿಸ್ಬೇಕು ನಾವು. ಈಗ ದ್ವೇಷ ಬಿತ್ತೋದು ಬೇಡ, ಗೌರವಿಸೋಣ, ಅವರಲ್ಲಿರುವ ಒಳ್ಳೆಯದನ್ನು ನಾವು ತೆಗೆದುಕೊಳ್ಳೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಬೆಳೆಯೋಣ. ನಮ್ಮ ಮಾತೃಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಾತೃಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅಲ್ವರ? ಈಗ ಕನ್ನಡ ನಂಗೆ ತುಂಬ ಇಷ್ಟ. ನಾನು ಹಾಡ್ತೇನೆ, ನಾನು ಮಾತಾಡ್ತೇನೆ, ನನ್ನ ಮನೆಯಲ್ಲಿ ನನ್ನ ಮಕ್ಕಳು, ನಾನು ಬರೀತೇನೆ, ನನ್ನ ಕೊಡುಗೆ ಕೊಡ್ತೇನೆ. ನಾನು ಕನ್ನಡ ಭಾಷೆಯಲ್ಲಿ ನನ್ನ ಕೊಡುಗೆಯನ್ನು ಕೊಟ್ಟು ನಾನು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಕೂಡ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಗೀತಾಂಜಲಿಗೆ ನೊಬೆಲ್ ಪ್ರೈಸ್ ಬರುವ ಒಂದು ಆಶೀರ್ವಾದ ಸಿಕ್ತಲ್ಲ ಅಲ್ವೇ? ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಬರೆದ ಭಾಷೆ ಯಾವುದು? ಗೀತಾಂಜಲಿ. ನೊಬೆಲ್ ಪ್ರೈಸ್ ಅದಕ್ಕೆ ಬಂತು, ಅದರ ಟ್ರಾನ್ಸ್ಲೇಷನ್ ಆಯಿತು. ಅದನ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಈ ಅರ್ಥ ಇದೆ ಅಂತ ಗುರುತಿಸಿದ್ರು. ಆ ಭಾಷೆಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತು. ಎಷ್ಟು ಸುಂದರ ನಮ್ಮ ರಾಷ್ಟ್ರಗೀತೆ. ನಾವು ಅದನ್ನು ಗೌರವಿಸ್ತೇವೆ ಅಲ್ವರ? ಸೊ ಇದು ನನ್ನ ಒಂದು ವೈಯಕ್ತಿಕವಾದ ಒಂದು. ಆದರೆ ನಮ್ಮ ತಾಯಿಗೆ ನಾವು ಗೌರವ ಕೊಟ್ಟೇ ಕೊಡ್ಬೇಕು. ನನ್ನ ಮಾತೃಭಾಷೆ ನನಗೆ ಪ್ರಾಮುಖ್ಯ, ಅದನ್ನು ನಾನು ಗೌರವಿಸ್ತೇನೆ, ಅದಕ್ಕೆ ನಾನು ಉನ್ನತ ಸ್ಥಾನವನ್ನು ಕೊಡ್ತೇನೆ. ಅದೇ ಸಮಯದಲ್ಲಿ ಇತರರನ್ನು ಕೂಡ ಪ್ರೀತಿಸ್ತೇನೆ. ಯೂನಿವರ್ಸಲ್ ಮೆಸೇಜ್. ಯೂನಿವರ್ಸಲ್. ದಿಸ್ ಇಸ್ ಕಾಲ್ಡ್ ದಿ ಯೂನಿವರ್ಸಲ್ ಮೆಸೇಜ್, ಕನೆಕ್ಟಿಂಗ್ ಟು ಎವ್ರಿಬಡಿ. ಅಲ್ವಾ? ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣಬೇಕು. ಇದೇ ತತ್ವ. ಇದು ಎಲ್ಲ ಧರ್ಮಗಳ ತತ್ವ ಸಾರ ಇಷ್ಟ ಅಲ್ವೇ? ಸೊ ಎಲ್ಲರೂ ಅದನ್ನೇ ತೆರೇಸವ್ರು ಹೇಳ್ತಾ ಇದ್ದಾರೆ. ತೆರೇಸವರು ರೋಗಿಗಳಲ್ಲಿ ಬಡವನ್ನು ಹುಡುಕ್ತಾ ಇದ್ರು, ಸೇವೆಯಲ್ಲಿ ಸಂತೋಷವನ್ನು ಕಾಣ್ತಿದ್ರು, ಭಗವಂತನ ಹುಡುಕ್ತಾ ಇದ್ರು. ಭಗವಂತನ ಅಲ್ವೇ? ಮದರ್ ತೆರೇಸರ್ ಅವರೊಬ್ಬರು ಕೇಳ್ತಾರೆ, ನಿಮ್ಗೆ ಹೇಗೆ ಗಾಯ ಮುಟ್ಲಿಕ್ಕೆ ಆಗ್ತದೆ? ಹುಳಗಳೆಲ್ಲ ಇದೆ, ಕುಷ್ಠರೋಗಿ ಒಂದು ಫುಟ್ಪಾತಲ್ಲಿ ಬಿದ್ದಿದ್ದಾನೆ, ಅವನನ್ನು ಅವ್ರ ಕತ್ತಲಿಂದ ಎಳೆದು ಕೈಯಲ್ಲಿ ಎತ್ಕೊಳ್ಳುವಾಗ ಬೇರೆಯವ್ರಿಗೆ ದೂರ ಓಡೋಗ್ತಾರೆ. ಆಗ ಅವ್ರನ್ನ ನೋಡುವಾಗ ಒಬ್ಬರು ಕೇಳ್ತಾರೆ, ಹೇಗೆ ನಿಮಗೆ ಸಾಧ್ಯ? ಆಗ ಅವ್ರು ಹೇಳ್ತಾರಂತೆ, ಆ ಗಾಯಗಳಲ್ಲಿ ನಾನು ಯೇಸುವನ್ನ ನೋಡ್ತೇನೆ ಅಂತ. ಅವರ ಗಾಯಗಳಲ್ಲಿ ನಾನು ಯೇಸುವನ್ನ ನೋಡ್ತಿದ್ದೇನೆ, ನಾನು ಸೇವೆ ಮಾಡ್ತಿರುವುದು ಯೇಸುವಿಗಾಗಿ. ಅಲ್ಪನಿಗೆ ನೀವೇನು ಮಾಡಿದಿರಿ ಇದನ್ನು ನನಗೆ ಮಾಡಿದ ಹಾಗಾಯ್ತು ಅಂತ ಯೇಸು ಪ್ರಭು ಹೇಳಿದ್ದಾರೆ. ಹಾಗಾಗಿ ಅಲ್ಪರ ಶುಶ್ರೂಷೆ, ಅವರನ್ನು ಮುಟ್ಟುವುದು ಯೇಸುವನ್ನೇ ಮುಟ್ಟಿದ ಹಾಗೆ. ಸುಂದರವಾದ ಅನುಭವ. ಇದು ಯೇಸು ಹೇಳಿದಂಥ ಮಾತು, ಅದನ್ನು ಅವರು ಪಾಲಿಸಿದರು, ಹಾಗೆ ಅವರು ಸಂತರಾದರು. ಸಿಂಪ್ಲಿಸಿಟಿಯು ಕೂಡ ಭಾಳ ಇಂಪಾರ್ಟೆಂಟ್ ಅಲ್ಲ? ಸರಳತೆ ಭಾಳ ಮುಖ್ಯ. ಹೌದು, ಸರಳತೆ. ಯಾಕಂದರೆ ಸರಳತೆಯಲ್ಲಿ ನಾವು ಎಲ್ಲರೂ ಸಹಭಾಗಿಗಳಾಗ್ಬೋದು, ಹಂಚಿಕೊಳ್ಬೋದು. ನಾವು ವೈಭವೀಕರಣ ಮಾಡಿದಾಗ ನನ್ನಲ್ಲಿ ತುಂಬ ಸಪ್ರೇಷನ್ ಆಗ್ತದೆ. ಹೌದು, ಆ ಸರಳವಾದಂಥ ವ್ಯಕ್ತಿ ನಮ್ಮ ಜೊತೆ ಸೇರ್ಲಿಕ್ಕೆ ಹೆದರ್ತಾರೆ, ಅವ್ರು ಬರ್ಲಿಕ್ಕೆ ಆಗೋದಿಲ್ಲ. ಅದೇ ನಾವು ಸಿಂಪ್ಲಿಸಿಟಿಯಲ್ಲಿ ಇರುವಾಗ ಇವರು ನಮ್ಮವರೇ, ಇವರು ನಮ್ಮ ಹಾಗೆ ಇದ್ದಾರೆ ಅನ್ನುವ ಭಾವನೆ ಅವರಿಗೆ ಬರ್ತದೆ. ಅದಕ್ಕೆ ಯೇಸು ಕಾನಾ ಎಂಬ ಒಂದು ಮದುವೆಗೆ ಹೋಗ್ತಾರೆ, ಅಲ್ಲಿ ಕೊರತೆ ಆಗ್ತದೆ. ಅಂದರೆ ವೈನ್, ಜೂಯಿಷ್ ಕಸ್ಟಮ್ನಲ್ಲಿ ಮದುವೆ ಅಂದ ತಕ್ಷಣ ಎಲ್ಲ ವೈನನ್ನು ಹಂಚ್ತಾ ಇದ್ರು. ಆಗ ವೈನ್ ಕಡಿಮೆ ಆಗಿದೆ. ಆಗ ಮರಿಯಳು ಬಂದು ಸ್ವಾಮಿಗೆ ಹೇಳ್ತಾರೆ, ವೈನ್ ಕೊರತೆ ಆಗಿದೆ, ಕಡಿಮೆ ಆಗಿದೆ ಮಗನೇ, ನೀನು ಅದನ್ನು ಅದ್ಭುತವಾಗಿ ನೀಡು ಅಂತ ಹೇಳಿದಾಗ ಅವರು ಪ್ರಾರ್ಥಿಸಿ, ನೀರು ವಾಟರ್, ಈ ನೀರನ್ನು ಆ ಬಾನೆಗಳಲ್ಲಿ ತುಂಬ್ರಿ ಅಂತ ಹೇಳ್ತಾರೆ ಯೇಸು. ಆ ಯೇಸು ಹೇಳುವಾಗ ಅದನ್ನು ಹೋಗಿ ಅವರು ಪ್ರೇಯರ್ ಮಾಡಿದಾಗ ಆ ನೀರು ಶ್ರೇಷ್ಠವಾದ ದ್ರಾಕ್ಷರಸವಾಗಿ ಒಂದು ಅದ್ಭುತವಾಯಿತು.
ಇಲ್ಲಿ ನಾವು ಸರಳತೆ, ಒಂದು ಸಣ್ಣ ನೀರೇ ಸಾಕು ಸ್ವಾಮಿಗೆ. ಎಲ್ಲರಿಗೆ ಬೇಕಾಗಿರುವಂಥದ್ದು ನೀರು. ಅದನ್ನೇ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ನನ್ನಲ್ಲಿರುವ ಸರಳತೆಯನ್ನೇ ದೇವರಿಗೆ ಕೊಡಬೇಕು, ಪಾಲಿಸಬೇಕು, ವಿಧೇಯನಾಗಬೇಕು. ಅದ್ಭುತಗಳು ಖಂಡಿತ ಸಮಾಜಕ್ಕೆ ಅದು ಸಿಗ್ತದೆ. ನಮ್ಮಲ್ಲಿ ಮತ್ತೊಂದು ಮಾತಿದೆ, ಸಮರ್ಪಣೆ. ಹೌದು ಹೌದು. ನಾವು ಹೋಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಬೋದು, ಎಲ್ಲವೂ ನಿನ್ನೆ. ಹೌದು, ನೀನು ಹೇಳಿದಾಗ ಮಾಡೋದು. ಇದು ನಮ್ಮಲ್ಲಿ ತುಂಬಾ ನಿಮ್ಮಲ್ಲಿ ಹಾಗೆ ಇದೆ ಅಲ್ವಾ, ಸಮರ್ಪಣೆ ಮಾಡೋದು. ಹೌದು, ಪೂರ್ತಿಯಾಗಿ ಸಮರ್ಪಣೆ ಮಾಡ್ಕೊಂಡ್ಬಿಡೋದು. ಸಮರ್ಪಣೆ ಹೌದು, ಅಲ್ಟಿಮೇಟ್ ಸರೆಂಡರ್. ಸಂಪೂರ್ಣ ಸಮರ್ಪಣೆಯನ್ನೇ ಸ್ವಾಮಿ ಕೇಳಿದ್ದು. ಸ್ವಲ್ಪ ಸಮರ್ಪಣೆ ಅಂದ್ರೆ ಅಲ್ಲಿ ಡಿವಿಷನ್ ಮಾಡಿದೆ, ಹೃದಯದಲ್ಲಿ ರೂಮ್ಗಳನ್ನ ಮಾಡ್ಕೊಂಡಾಗ ಆ ಥರ ಮಾಡ್ಲಿಕ್ಕೆ ಆಗಲ್ಲ. ನಿನ್ನ ಪೂರ್ಣ ಹೃದಯ, ನಿನ್ನ ಪೂರ್ಣ ಮನಸ್ಸು, ನಿನ್ನ ಪೂರ್ಣ ಶಕ್ತಿ, ನಿನ್ನ ಪೂರ್ಣ ಪ್ರಾಣದಿಂದ ನನ್ನನ್ನು ಆರಾಧಿಸು. ಅಂದರೆ ಫುಲ್ಲು ಕಂಪ್ಲೀಟ್ ಮೂನ್ ಥರ, ಕ್ರೆಸೆಂಟ್ ಮೂನ್ ಅಂದರೆ ಚಿಕ್ಕ ಮೂನ್ ಅಲ್ಲ, ಪೂರ್ಣ ಚಂದ್ರನನ್ನು ನೀನು ನನಗೆ ಕೊಡು. ನಿನ್ನ ಹೃದಯದಲ್ಲಿ ಕೂಡ ಪೂರ್ಣ ಚಂದ್ರನ ಆ ಒಂದು ಪ್ರಕಾಶ ನನಗೆ ಕೊಡು. ಆಗ ನಾನು ನಿನ್ನನ್ನು ಸ್ವೀಕರಿಸ್ತೇನೆ. ಅದ್ಭುತ. ಇದು ಸಮರ್ಪಣೆಯ ಒಂದು ಇದೇ ಎಲ್ಲ ಧರ್ಮಗಳು ನಮ್ಮಲ್ಲೂ ಅದೇ ಹೇಳೋದು, ನಿನ್ನ ಕರ್ತವ್ಯ ನೀನು ಮಾಡು, ನನ್ನ ಮೇಲೆ ಒಣಗ ನಾನು ನೋಡ್ಕೊಳ್ತೇನೆ, ನಾನು ನೋಡ್ಕೊಳ್ತೇನೆ ಅಷ್ಟೇ ಅಲ್ವೇ? ಹೌದು. ಇದನ್ನು ನಾವು ಹೇಳೋದು, ಕೃಷ್ಣ ಹೇಳಿರೋದು ಅದನ್ನೇ, ಯೇಸು ಹೇಳಿರೋದು ಎಲ್ಲ ಭಾಗಗಳಲ್ಲಿ. ಸತ್ಯ ಒಂದೇ. ಅದೇ ಸತ್ಯ ಒಂದೇ, ಹೇಳುವ ರೀತಿ ಬೇರೆ, ಹೇಳುವ ವ್ಯಕ್ತಿಗಳು ಬೇರೆ. ನಾವು ಅದನ್ನು ಧರ್ಮಗಳು ಅಂತ ಮಾಡ್ಕೊಂಡು, ಪ್ರಾಕಾರಗಳು ಅಂತ ಮಾಡ್ಕೊಂಡು. ಹೀಗಾಗಿ ಸತ್ಯವನ್ನು ನಾವು ನಂಬಬೇಕಷ್ಟೇ, ಅದನ್ನು ಸ್ವೀಕರಿಸಬೇಕು. ಯಾವಾಗ ಒಬ್ಬ ವ್ಯಕ್ತಿಗೆ ಸತ್ಯ ಅರ್ಥವಾಗ್ಬಿಡ್ತದೋ ಅವನು ಫ್ರೀ ಆಗ್ತಾನೆ, ಹಗುರವಾಗ್ತಾನೆ. ಕರೆಕ್ಟ್. ಯಾವ ವ್ಯಕ್ತಿಯಲ್ಲಿ ಅಸತ್ಯ ಇರ್ತದೋ ಅವನು ಆ ಅಸತ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಭಾರವಾಗ್ತಾನೆ. ಇವತ್ತಿನ ಯಂಗ್ಸ್ಟರ್ಸ್ಗೆ ಈ ಇದರಲ್ಲಿ ನಂಬಿಕೆನೇ ಇಲ್ಲ. ಹೌದು. ಯಾಕೆ ದೇವ್ರನ್ನ ನಂಬಬೇಕು, ಯಾಕೆ ಪ್ರಾರ್ಥನೆ ಮಾಡ್ಬೇಕು, ಯಾಕೆ ಪೂಜೆ ಮಾಡ್ಬೇಕು, ನಾನು ದೇವ್ರು ನನಗೇನು ಕೊಡ್ತಾನೆ, ಇದಕ್ಕೇನು ಉತ್ತರ ಹೇಳ್ಬೋದು ನಾವು? ಇದಕ್ಕೆ ವೈಜ್ಞಾನಿಕವಾದಂಥ ಕೆಲವು ಡಿವೈಸ್ಗಳೇ ಇದಕ್ಕೆ ಕಾರಣ ಆಗಿದೆ ಅಂತ ನನ್ನ ಒಂದು ಭಾವನೆ. ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ವೈಜ್ಞಾನಿಕವಾಗಿ ಮಕ್ಕಳಿಗೆ ಏನೇನು ಬೇಕು ನಾವೇ ತೆಕ್ಕೊಡ್ತಾ ಇದ್ದೇವೆ. ಅವರಿಗೆ ಮೊಬೈಲ್ ಫೋನ್ಗಳನ್ನು ತೆಕ್ಕೊಡ್ತೇವೆ, ಇಂಟರ್ನೆಟ್ಗಳನ್ನು ನಾವು ಮನೆಗಳಲ್ಲಿ ವೈಫೈಗಳನ್ನು ಹಾಕ್ತಾ ಇದ್ದೇವೆ. ವೆಸ್ಟರ್ನ್ ಇಂಪ್ಯಾಕ್ಟ್ಗಳು ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ನಾವು ಜ್ಞಾನಿಗಳೆಂಬುವಂಥ ಭ್ರಮೆ ಬಂದ್ಬಿಡ್ತಾ ಇದೆ. ಅವರೇ ಜ್ಞಾನಿಗಳು, ಜ್ಞಾನ ಬಿಟ್ಬಿಟ್ರು. ಅದೇ ನೋಡಿ, ಈ ಜ್ಞಾನ ಅಲ್ಲ, ಮೊಬೈಲೇ ಜ್ಞಾನ ಅಂತ ಬಂದ್ಬಿಟ್ಟಿದೆ. ಕರೆಕ್ಟ್. ಹೀಗಾಗಿ ಅವ್ರು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೋಸ ಹೋಗ್ತಿದ್ದಾರೆ. ನಮ್ಮ ಯಂಗ್ ಜನರೇಷನ್ ಇಸ್ ಫಾಲಿಂಗ್ ಡೌನ್. ಮೌಲ್ಯಗಳಲ್ಲಿ ಬಿದ್ದೋಗ್ತಿದ್ದಾರೆ. ಕರೆಕ್ಟ್. ಅವರಲ್ಲಿ ರಿಲೇಶನ್ಶಿಪ್ ಅಲ್ಲಿ ಬಿದ್ದೋಗ್ತಿದ್ದಾರೆ, ಮದುವೆಯ ಸಂಬಂಧಗಳಲ್ಲಿ ಬಿದ್ದೋಗ್ತಿದ್ದಾರೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ವೈಮನಸ್ಸು ಬರ್ತಾ ಇದೆ, ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ಈಸ್ಟರ್ನ್ ನಮ್ಮ ಕುಟುಂಬ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು, ಎಲ್ಲ ಕಂಪ್ಲೀಟ್ ಈಗ ಅದು ಛಿದ್ರ ಆಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇಂಪ್ಯಾಕ್ಟ್ ಅಂತ ನನ್ನ ಭಾವನೆ. ಕರೆಕ್ಟ್ ಅಲ್ವರ? ಹಾಗಾಗಿ ಈ ವಿಷಯಗಳಲ್ಲಿ ಹೋಗ್ತಿದ್ದಾರೆ, ಸರಿಯಾಗಿ ಅವ್ರನ್ನ ಕರ್ಕೊಂಡ್ಬರಕ್ಕೆ ಅವ್ರನ್ನ ನಾವು ಎಚ್ಚರಿಸಬೇಕು. ಆಕರ್ಷಣೆಗಳು ಜಾಸ್ತಿ ಆಗಿದೆ, ಅಟ್ರಾಕ್ಷನ್ಸ್, ಅದೇ ಜೀವನ, ಅದೇ ದಟ್ ಇಸ್ ಅಲ್ಟಿಮೇಟ್ ಟ್ರೂತ್ ಅನ್ಕೊಂಡಿದ್ದಾರೆ. ಸೊ ಅವ್ರನ್ನ ಈ ಸತ್ಯದ ಕಡೆ ಕರ್ಕೊಂಡ್ಬರ್ಬೇಕು. ಅಲ್ವಾ? ಇದು ಕರ್ಕೊಂಡ್ಬರ್ತಕ್ಕಂಥ ತುಂಬಾ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ. ದೇವ್ರು ನೋಡಿದ್ದೀರಾ ಅಂತ ಕೇಳ್ತಾರೆ, ಇಲ್ಲ ದೇವ್ರು ಅಂತಾರೆ, ಏನ್ ಹೇಳಕ್ಕಾಗತ್ತೆ ಅವ್ರಿಗೆ? ಇವಾಗ ಏನಾಗಿದೆ ಅಂದ್ರೆ ದೇವರನ್ನೇ ಪ್ರಶ್ನೆ ಮಾಡುವಂತ ಪ್ರಶ್ನೆ ಮಾಡ್ತಾರೆ, ಇಡೀ ಸೃಷ್ಟಿಯನ್ನೇ ಪ್ರಶ್ನೆ ಮಾಡ್ತಿದ್ದಾರೆ, ತಂದೆ ತಾಯಿನೇ ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರಿಗೆ ವ್ಯವಸ್ಥೆಗಳೇ ಅವ್ರಿಗೊಂಥರ ಭ್ರಮೆಯ ರೀತಿಯಲ್ಲಿದೆ. ಹೀಗಾಗಿ ಸತ್ಯವನ್ನು ಅವರು ಆಳವಾದ ನಂಬಿಕೆಯಲ್ಲಿ ಬಿದ್ದೋಗ್ತಿದ್ದಾರೆ. ಈಗ ನನ್ನಲ್ಲಿದ್ದಂಥದ್ದು ನನ್ನ ತಂದೆ, ನನ್ನ ತಾಯಿ, ನನ್ನ ಕುಟುಂಬ, ಇದು ನನ್ನ ದೇಶ, ಇದು ನನ್ನ ಭಾಷೆ, ಇದು ನನ್ನ ನೀರು, ಇದು ನನ್ನ ನೆಲ, ಇದು ನನ್ನ ಜಲ. ಆ ರೀತಿಯಲ್ಲಿ ನಾವೆಲ್ಲ ಬೆಳೆದು ಬಂದಿದ್ದು. ನಮ್ಮ 60 ವರ್ಷಗಳ ಹಿಂದಿನ ನಮ್ಮ ಸ್ಥಿತಿಗತಿಗಳನ್ನು ನೋಡಿದರೆ ನಮ್ಮ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಗೌರವ, ಅದರಲ್ಲಿ ಹಿರಿಯರನ್ನು ಕಂಡ್ರೆ ಗೌರವ. ಈ ದಿನಗಳಲ್ಲಿ ಅದೆಲ್ಲ ವ್ಯವಸ್ಥೆನೇ ಬಿದ್ದೋಗ್ತಾ ಇದೆ. ನಿಜ, ಬಿದ್ದೋಗ್ತಾ ಇದೆ. ಅವ್ರಿಗೆ ಏನಂತ ಹೇಳಿದ್ರೆ ನನಗೆಲ್ಲ ಗೊತ್ತು, ಮತ್ತೆ ಹಣ ಜಾಸ್ತಿ ಆಗ್ತಾ ಇದೆ, ಒಳ್ಳೆಯ ಸಂಬಳ ಸಿಗ್ತಾ ಇದೆ, ಒಳ್ಳೆ ಕೆಲಸಗಳು. ಈಗೆಲ್ಲ ಫಾರಿನ್ ಕಡೆ ಹೋಗ್ಬೇಕಂತ ಇಷ್ಟಪಡ್ತಿದ್ದಾರೆ. ದೇಶವನ್ನೇ ತೊರೆದು ಹೋಗುವ ಭಾವನೆಗಳು ಜಾಸ್ತಿ. ಪಾಸ್ಪೋರ್ಟ್ಗೋಸ್ಕರ ಬೇರೆ ಬೇರೆ ದೇಶಗಳಿಗೆ ಒದ್ದಾಡ್ತಾ ಇದ್ದಾರೆ. ಹಣ ಚೆನ್ನಾಗಿ ಸಿಗ್ತದೆ,
ಏನಿದೆ ದೇಶದಲ್ಲಿ ಅಂತ ಕೇಳ್ತಾರೆ. ಇಲ್ಲೇನಿದೆ, ಏನಿದೆ ಭಾರತದಲ್ಲಿ ಏನಿದೆ ಅಂತ ಹೇಳ್ತಾರೆ. ತಾಯ್ನಾಡನ್ನೇ ಅವಮಾನ ಮಾಡುವಂತ ಸ್ಥಿತಿ. ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ತಳ್ತಾರೆ. ಕನ್ನಡದಲ್ಲಿ ಮಾತಾಡಿದ್ರೆ ಏನೋ ಲೋಪದೋಷ, ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ನಾನು ಬಹಳ ಗ್ರೇಟ್ ಅನ್ನೋ ಭಾವನೆಗಳು, ಇದೆಲ್ಲ ಅಜ್ಞಾನದ ಒಂದು ವಿಷಯ. ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಕಳಿಸೋದು, ಅನಾಥಾಶ್ರಮ ನೋಡ ದೊಡ್ಡ ಒಂದು ಶಾಪ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ನನ್ನ ಅಸ್ತಿತ್ವ ಆ ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ನನ್ನ ತಾಯಿ ಹೊತ್ತು ನನ್ನನ್ನು ಜನ್ಮ ತಾಳುವಾಗ ಭಯಂಕರವಾದ ನೋವನ್ನು ಅನುಭವಿಸಿ ತಾನು ಸತ್ತು ನನಗೆ ಜನ್ಮ ಕೊಟ್ಟಿದ್ದಾರೆ. ಅಂಥ ತಾಯಿ ತಂದೆ ತಾಯಿಗಳು ನನ್ನನ್ನು ಚಿಕ್ಕ ಪ್ರಾಯದಿಂದ ಬೆಳೆಸಿ ಈ ಸ್ಥಳದಲ್ಲಿ ನಿಲ್ಲಿಸಿದ ಮೇಲೆ ಈಗ ನಾನು ಆ ತಂದೆ ತಾಯಿಗಳನ್ನು ನಾನು ಹೊತ್ತು ಅವರಿಗೆ ಅವರ ಆಶೀರ್ವಾದ ಹೊಂದ್ಕೊಳ್ಬೇಕು. ನನ್ನ ವಿಷಯದಲ್ಲಿ ಇನ್ನು ಸತ್ತ ನಂತರ ಕೂಡ ಅವ್ರನ್ನ ಸ್ಮರಿಸ್ಬೇಕು. ನಾವು ಅವರು ಈ ಲೋಕವನ್ನ ಯಾತ್ರೆ ಮುಗಿಸಿದ್ರು ಅಂದ ತಕ್ಷಣ ಎಲ್ಲ ಮುಗಿದೋಯ್ತು ಅಂತಲ್ಲ, ಆಮೇಲೆ ಕೂಡ ಅವರ ಆಶೀರ್ವಾದ ಬೇಕು. ಯಾಕಂದ್ರೆ ಅವರು ದೇವರ ಬಳಿಯಲ್ಲಿ ಅವರು ದೀರ್ಘ ವಿಶ್ರಾಂತಿಯಲ್ಲಿ ನಮಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ ಅವರು. ಕರೆಕ್ಟ್. ಬೈಬಲ್ ಅಲ್ಲಿ ಒಂದು ವಾಕ್ಯ ಹೇಳ್ತದೆ, ಯಾರಾದ್ರೂ ತೆರಿ ಹೋದ್ರೆ ಅವರು ಪಿತೃಗಳ ಬಳಿಗೆ ಸೇರಿದರು. ಪಿತೃಲೋಕ ಅಂತಿದೆ, ಪಿತೃಗಳು ಅಂತ ಪೂಜೆ ಮಾಡ್ತೀವಿ ನಾವು. ನೋಡಿ ಮತ್ತೆ ಹೌದಾ, ಪಿತೃಗಳು ಈಗ ಪಿತೃಗಳು ಇಲ್ಲ, ಪಿತೃ ದೇವತೆಗಳು ಅಂತ ಹೇಳ್ತೀವಿ ನಾವು. ಈಕ್ವಲ್ ಟು ಗಾಡ್. ನನ್ನ ಸ್ವರ, ನಮ್ಮ ಡ್ಯಾಡಿ ಸ್ವರ ಒಂದೇ. ಹೌದು, DNA. ಕರೆಕ್ಟ್. ಐ ಕ್ಯಾರಿಡ್ ಬೈ DNA. ಆ DNA ಎಲ್ಲಿಂದ ಬಂತು? ನಾನೇನು ಅಂಗಡಿಯಿಂದ ತಗೊಂಡು ಬರಲಿಲ್ಲ. ಹಾಗಾಗಿ ನನ್ನ ತಂದೆ ಕೊಟ್ಟವರ, ನನ್ನ ವಂಶ ನನಗೆ ಕೊಟ್ಟಿರುವ ಆಸ್ತಿ, ನಮ್ಮ ದೇಶ ನಮಗೆ ಕೊಟ್ಟಿರುವಂಥ ಪ್ರೌಢಮ್ಯ, ಇದೆಲ್ಲ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು, ಗೌರವಿಸಬೇಕು ಮತ್ತು ತಂದೆ ತಾಯಿಗಳನ್ನು ಪೂಜಿಸಬೇಕು. ನಮ್ಮ ಬೈಬಲಲ್ಲಿ ದಶಾಜ್ಞೆಗಳಂತ ಇದೆ, ಅದರಲ್ಲಿ ಮೊದಲ 4 ಆಜ್ಞೆ ದೇವರದು. ಅದಾದ ಮೇಲೆ ಲೋಕದ ಉಳಿದ 6 ಆಜ್ಞೆಗಳಿದೆ. 10 ಕಮ್ಯಾಂಡ್ಮೆಂಟ್ಸ್ ನೀವು ಕೇಳಿರ್ಬೋದು. ಆ 6 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ನೀನು ಸನ್ಮಾನಿಸಿದರೆ ದೇವರು ನಿನಗೆ ಕೊಡುವ ದೇಶದಲ್ಲಿ ಬಹುಕಾಲ ಬಾಳುವಿ. ಸೊ ವಿತ್ ಬ್ಲೆಸ್ಸಿಂಗ್ ಆಜ್ಞೆ ಕೊಟ್ಟಿದ್ದಾರೆ ದೇವರು. ಯಾವಾಗ? ಸಹಸ್ರ ಕೋಟಿ ವರ್ಷಗಳ ಹಿಂದೆನೆ. ವ್ಯಕ್ತಿ ಸತ್ತು ಬಿದ್ದಿದ್ದಾನೆ, ನಾನು ಬದುಕಿದ್ದೀನಿ, ನನಗೂ ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ಕಣ್ಣಿದೆ, ಎಲ್ಲ ಇದೆ. ಅಲ್ಲಿರೋ ವ್ಯಕ್ತಿ ಕಣ್ಣಿದೆ, ಮೂಗಿದೆ, ಕಿವಿದೆ, ಎಲ್ಲ ಇದೆ. ಅವ್ನು ನೋಡಕ್ಕಾಗಲ್ಲ, ಅವ್ನು ಕೇಳಿಸ್ಕೊಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಹೇಗಾಯ್ತದು? ನನಗೆ ಮಾತಾಡೋದ ಶಕ್ತಿ ಕೊಟ್ಟಿದ್ಯಾರು? ಕೇಳಿಸ್ಕೊಳ್ಳೋ ಶಕ್ತಿ ಕೊಟ್ಟಿದ್ಯಾರು? ಕಣ್ಣಿದ್ರು ನೋಡೋ ಶಕ್ತಿ ಕೊಟ್ಟಿದ್ದಾರೋ ಅದೇ ಭಗವಂತ ಅಂತಕ್ಕಂಥದ್ದನ್ನ ಅರ್ಥವನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಯುವ ಜನತೆ ಅರ್ಥ ಮಾಡ್ಕೊಂಡ್ರೆ ಸರಿದಾರಿಯಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ಅಂತಕ್ಕಂಥದ್ದನ್ನ ನನಗೆ ಅನ್ಸತ್ತೆ. ಒಟ್ಟಾರೆಯಾಗಿ ನೀವು ಮಾತಾಡ್ತಿರೋದು ಎಲ್ಲವನ್ನು ಕೇಳಿದ್ರೆ ಧರ್ಮಗಳ ಮಧ್ಯೆ ನಾವು ಎಷ್ಟು ಕಿತ್ತಾಡ್ತಾ ಇದ್ದೀವಿ, ನಾಚಿಕೆಗೇಡು. ಎಲ್ಲದರ ಮೂಲ, ಎಲ್ಲದರ ಆಳ, ಎಲ್ಲದರ ಸತ್ವ, ಸಾರ ಒಂದೇ. ಎಲ್ಲವನ್ನು ಪರಿಸರದಲ್ಲಿ ದೇವರನ್ನು ನೋಡು, ಹಿರಿಯರಲ್ಲಿ ದೇವರನ್ನು ನೋಡು, ತ್ಯಾಗದಲ್ಲಿ ದೇವರನ್ನ ನೋಡು, ತಾಳ್ಮೆಯಲ್ಲಿ ದೇವರನ್ನ ನೋಡು, ಅಲ್ವೇ? ಸೊ ಈ ಸರಳತೆಯಲ್ಲಿ ದೇವರ, ಇವೆಲ್ಲವೂ ಜೀವನದ ಮೌಲ್ಯಗಳಲ್ವೇ? ಭಾರತ ಕೊಟ್ಟಿರೋ ಮೌಲ್ಯಗಳಲ್ವೇ? ಸರಳತೆ, ತಾಳ್ಮೆ, ತ್ಯಾಗ, ಬಲಿದಾನ, ಇದೇ ದೇವರಲ್ಲವೇ? ಇದಕ್ಕಿಂತ ದೇವರಲ್ಲಿ ಎಲ್ಲಿದೆ? ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಗಂಟೆಗಳ ಚರ್ಚೆಯಲ್ಲಿ ಇಡೀ ಧರ್ಮಗಳ ಸಾರವನ್ನ ನೀವು ಚರ್ಚೆ ಮಾಡುವ ಅವಕಾಶವನ್ನ ಕೊಟ್ಟಿದ್ದೀರಿ. ತಮಗೆ ವಿಶ್ವಂ ಟಿವಿ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ತಮ್ಮ ಸಂದೇಶ ಏನು ನಮ್ಮ ವೀಕ್ಷಕರಿಗೆ? ನಮ್ಮ ವಿಶ್ವಂ ವೀಕ್ಷಿಸುತ್ತಿರುವಂಥ ಸಮಸ್ತ ಕನ್ನಡಿಗರಿಗೆ, ನಮ್ಮ ಕ್ರೈಸ್ತ ಬಾಂಧವರ ಪರವಾಗಿ ನಿಮಗೆ ಶುಭಾಶಯ ಕೋರ್ತೇವೆ. ಯೇಸು ಪ್ರಭು ನಮ್ಮೆಲ್ಲರಲ್ಲಿ ಒಂದೇ ಮನಸ್ಸನ್ನು ಕೊಡಲಿ, ಒಂದೇ ಪ್ರೀತಿಯನ್ನು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ನಮ್ಮನ್ನು ನಡೆಸಲಿ, ಮತ್ತು ನಾವೆಲ್ಲರೂ ಒಂದೇ ಗಾಳಿ, ಒಂದೇ ನೀರು, ಒಂದೇ ಭುವಿಯನ್ನು ಹಂಚಿಕೊಂಡಿದ್ದೇವೆ. ಕಡೆಯದಾಗಿ ನಾವೆಲ್ಲ ಸೇರುವುದು ಬೆಳಕಿನಲ್ಲಿ. ಆ ಬೆಳಕಿನಲ್ಲಿ ಒಂದಾಗ್ತೇವೆ. ಈ ಶರೀರ ಅಲ್ಲ, ಬೆಳಕಾಗ್ತೇವೆ. ಆ ಬೆಳಕಿನಲ್ಲಿ ನಾವೆಲ್ಲರೂ ಸೇರುವ ಹಾಗೆ ಈ ಲೋಕದಲ್ಲಿಯೇ ಆ ಬೆಳಕು ನಮ್ಮನ್ನು ಮುನ್ನಡೆಸಲಿ ಎಂಬ ಸಂದೇಶ ಕ್ರಿಸ್ಮಸ್ ಹಬ್ಬದಂದು ನಾನು ನಿಮಗೆ ನೀಡ್ತಿದ್ದೇನೆ. ದೇವರು ನಮ್ಮ ಕರ್ನಾಟಕವನ್ನು ಇದನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಬೆಳಕಿನ ಕಡೆಗೆ ಹೋಗುವಂತಹ ಪ್ರಯತ್ನವನ್ನ ಮಾಡು. ಅದೇ ಶಾಂತಿ, ಅದೇ ನಿನ್ನ ಕೊನೆಯ ಪಯಣ, ಅದೇ ನಿನ್ನ ಬದುಕಿನ ಗುರಿಯಾಗಬೇಕು ಅಂತಕ್ಕಂಥದ್ದನ್ನ ಅತ್ಯಂತ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ವೀಕ್ಷಕರೇ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದು ಕೇವಲ ಅದು ಹರಟೆ ಅಲ್ಲ, ಅದು ಬದುಕಿನ ಸಾರ, ಸತ್ವ, ಧರ್ಮಗ್ರಂಥಗಳು ಹೇಳುವಂತಹ ನಿಜವಾಗಿರತಕ್ಕಂಥ ಸಾರಾಂಶ ಅಂತಕ್ಕಂಥ ಹೇಳ್ತಾ, ಇದರ ಕೆಲವನ್ನಾದರೂ ಅಳವಡಿಸಿಕೊಂಡರೆ ಬಹುಶಃ ನಮಗೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.